ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಶನಿವಾರ ಹಬ್ಬದ ಶುಭಾಶಯಗಳು. ಶನಿವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಆಂಜನೇಯನವರ, ನನ್ನ ಹನುಮ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಈ ದಿನ ಪ್ರತಿಯೊಬ್ಬರು ಆಸೆಗಳ ಪೂರೈಸಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಒನ್ಸ್ ಅಗೇನ್ ವೆಲ್ಕಮ್ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಹೇಳೋದು, ನಮ್ಮ ಎನ್ ಡಿ ಎ ಗೌರ್ಮೆಂಟು, ನನ್ನ ಮೋದಿ ಗೌರ್ಮೆಂಟು, ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಕೊಲಿಷನ್ ಗೌರ್ಮೆಂಟು, ನಮ್ಮ ರಾಜ್ಯಕ್ಕೆ ರೈಲ್ವೆ ವಿ ಸೋಮಣ್ಣ ಅವರ ಒಂದು ಪರಿಶ್ರಮದಿಂದ 2 ಯೋಜನೆಗಳನ್ನ ಕೊಟ್ಟಿದೆ. ನಾನು ಹೇಳೋದು, ಕೇಳ್ತಿದ್ರಲ್ಲಪ್ಪ ಸಂಸದರು ಗಂಡಸ್ರ ಬಳೆ ತಟ್ಕೊಬಿಟ್ಟವ್ರ ಇನ್ನೊಂದ ಅಂತ. ಇವಾಗ ಅದ್ರ ಪ್ರಯುಕ್ತ ಕೊಟ್ಟಿದ್ದಾರೆ. ನಿಮ್ಮದೇನು ಕಾಣಿಕೆ ಹೇಳಿ. ಕುಮಾರಸ್ವಾಮಿ ಅವರು ಮಾಡೋಕ್ಕೋದ್ರೆ ಅದಕ್ಕೆ ತಡಿತೀರಾ? ಇದಕ್ಕೂ ಏನಾರ ತಡೆದ್ಬಿಟ್ಟಿರಾ? ತರ್ಲೆಗಳಂಗೆ ಆಡ್ಕೊಂಡು ದಯವಿಟ್ಟು ರಾಜ್ಯ ಸರ್ಕಾರದವರು ಸಪೋರ್ಟ್ ಮಾಡಿ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ವಿ ಸೋಮಣ್ಣ ಅವ್ರಿಗೆ ತುಮಕೂರಲ್ಲಿ JDS ಕಾರ್ಯಕರ್ತರು, ನಮ್ಮ ಪಕ್ಷದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಆಮೇಲೆ ಅವ್ರನ್ನ ಸೋಲ್ಸೋದಕ್ಕೆ ಅವ್ರ ಪಕ್ಷದಲ್ಲೇ ಆದಂಥ ಯಡಿಯೂರಪ್ಪ ಆ್ಯಂಡ್ ಸನ್ಸು ಪ್ರಯತ್ನ ಪಟ್ಟರು. ಆದರೆ ಅದಾಗಿಲ್ಲ. ಬಿಕಾಸ್ ನಾವು ನಿಯತ್ತಾಗಿ ಅವ್ರಿಗೇ ಓಟ್ ಹಾಕಿದ್ವಿ. ಹಾಗಾಗಿ ವಿ ಸೋಮಣ್ಣ ಅವ್ರು ಗೆದ್ದರು. ಇವರು ಯಾರು, ಅವರು ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟು ಸೋತರು. ಅವರು ಜಡ್ಜ್ ಆಗಿದ್ದವರು ಮುದ್ದನ್ಮೇಗೌಡರು. ದಿಸ್ ಇಸ್ ದ ಫ್ಯಾಕ್ಟ್ಸು ಸ್ನೇಹಿತರೆ. ನಾನು ಹೇಳೋದು, ಈಗ ಏನೋ ಭಾಳ ಮಾತಾಡ್ತಿದ್ರಲ್ಲ ನಮ್ಮ MLAಗಳು, ನನ್ನ ಮುಖ್ಯಮಂತ್ರಿ, ನನ್ನ ಉಪಮುಖ್ಯಮಂತ್ರಿ ಅಲಿಯಾಸ್ TR ಜೈಲಕ್ಕಿ, ದುರಾಂಕಾರದ ರಾಮಯ್ಯ ಅಲಿಯಾಸ್ ಅವಮಾನದ ರಾಮಯ್ಯ. ಈಗ ಮಾತಾಡ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಲ್ಲ. ಕಂಗ್ರ್ಯಾಚುಲೇಷನ್ ಅಂತನಲ್ಲ ಜಮೀರ್ ಅಹ್ಮದ್ ಖಾನ್, ಅದನ್ನಾರು ಹೇಳಬೇಕಲ್ಲ ನೀವುಗಳು ನಿಮ್ಮ ಯೋಗ್ಯತೆಗೆ. ಇದುವರೆಗೂ ಒಂದು ಇಲ್ವಲ್ರಿ. ಇದು ವಿ ಸೋಮಣ್ಣ ಅವರು ರಾಜ್ಯ ಸಚಿವ ರೈಲ್ವೆ ಆಗಿರೋದಕ್ಕೂ ಸಾರ್ಥಕತೆ. ಈ ಯೋಜನೆಗಳು ಯಾರು ಮಾಡಿದ್ರಪ್ಪ ಅಂದರೆ ವಿ ಸೋಮಣ್ಣ ಅವ್ರು ಮಾಡಿದ್ರು. VSIL ಯಾರು ಅಡಿಗಲ್ಲು ಹಾಕ್ಸಿದ್ರು ಅಂದರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಆಮೇಲೆ ಇದು ಆಂಧ್ರ ಪ್ರದೇಶಲ್ಲಿ ಯಾರು ಅದನ್ನು ಪುನರ್ಜೀವನ ಕೊಟ್ಟು ಅಂದರೆ ಅದನ್ನು ಕುಮಾರಸ್ವಾಮಿ ಅವ್ರು ಕೊಟ್ಟರು. ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ ಯಾರು ರೀಓಪನ್ ಮಾಡ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಇನ್ನೇನಪ್ಪ ನಿಮಗೆ ಮಾಡಿಕೊಡ್ಬೇಕು? ಮಾಡಿಲ್ಲ. GST ದುಡ್ಡು ಬಂದಿಲ್ಲ. ಏನಕ್ಕೆ ಕೊಡಬೇಕು? ಬಿಟ್ಟು ಬಾಕಿಗಳನ್ನ ಹೆಟ್ಟೋದಕ್ಕೆ. ದಯವಿಟ್ಟು ನಿಮ್ಗೇನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಇವ್ರನ್ನ ನೋಡಿ ನೀವೂ ಇದೇ ರೀತಿ ಒಂದು ಪ್ರಾಜೆಕ್ಟ್ಗಳನ್ನ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಜನತೆಗೆ ಕೊಡಿ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀವಿ. ಇಲ್ಲ ಜನ ಆಲೇ ರೋಸೆದ್ದಿದ್ದೀವಿ. ಇನ್ನು ಮುಂದೆ ನಿಮ್ಗೆ ಏನು ಮಾಡಬೇಕೋ ಅದನ್ನು ಮಾಡ್ತೀವಿ. ಸ್ನೇಹಿತರೆ, ದಯವಿಟ್ಟು ಇಂಥವು ಪ್ರಚಾರ ಮಾಡಿ. BJP ಅವರಾಗಿರ್ಬೋದು, JDS ಅವರಾಗಿರ್ಬೋದು. ನಾನು ಈಗ ನೋಡ್ತಾ ಇರ್ಬೇಕಾರೆ ಒಂದು ಬಳ್ಳಾರಿ ಟು ಆಂಧ್ರ ಪ್ರದೇಶ್ಗೆ ಇದಾಗುತ್ತೆ. ಅದು 3200 ಕೋಟಿ ಪ್ರಾಜೆಕ್ಟು. ಅಂದರೆ ಬಳ್ಳಾರಿ, ಜಾರ್ಖಂಡು, ಆಂಧ್ರ ಪ್ರದೇಶ ಹಿಂಗೆ ಅದು ಲಿಂಕ್ ಆಗುತ್ತೆ. ಇನ್ನೊಂದು ಮಂಗಳೂರು ಬಂದರಿಂದ ಅಂತರ್ರಾಜ್ಯಕ್ಕೆ ಲಿಂಕ್ ಆಗುತ್ತೆ. 2 ಅಂದರೆ ಡಬಲ್ ಗೇಜ್ ಆಗಿ ಇದಾಗುತ್ತೆ. ಒಂದು 2300 ಕೋಟಿ ಪ್ರಾಜೆಕ್ಟು, ಇನ್ನೊಂದು 3200 ಕೋಟಿ ಪ್ರಾಜೆಕ್ಟು. ದಯವಿಟ್ಟು ನಿಮ್ಗೇನಾದರೂ ಮಾನ ಮರ್ಯಾದೆ ಏಸ್ಕೆ ಏನೂ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ, ನಮ್ಮ ಜೊತೆಗೆ ಯಾರಿಗೂ ಏನೂ ಇಲ್ಲ, ಆಯಿತಾ? ನೀವು ಕುಮಾರಸ್ವಾಮಿಗೆ ಕಂಗ್ರ್ಯಾಚುಲೇಟ್ ಮಾಡಲಿಲ್ಲ ಪಾಪ, ಪುಣ್ಯಾತ್ಮ. HAL ಮಾಡ್ತೀನಿ ಅಂತ ಹೋದರೆ ಕಾಡು ಮನುಷ್ಯ ಈಶ್ವರ್ ಕಂಡ್ರೆ ಕಾಡು ಮನುಷ್ಯನ ಥರನೇ ಆಡ್ಬಿಟ್ಟ. ಏನು ಮಾಡೋದಕ್ಕಾಗುತ್ತೆ? ಇರಲಿ, ಅದನ್ನು ಬಿಡಲ್ಲ ಕುಮಾರಸ್ವಾಮಿ ಅವರು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮುಚ್ಚೋಗ್ತಾ ಇದ್ದಂಥ ಆಂಧ್ರ ಪ್ರದೇಶನ್ನೇ ಅವರು ಎತ್ತಿಡಿದ್ರು. ಯಾವುದು? VSIL. ಇನ್ನು ಭದ್ರಾವತಿದೊಂದು ಅದನ್ನು ಮಾಡ್ತಾರೆ. ಪಾಪ ಹೇಳಿದ್ದ ವಿದೂಷಕ ಕ್ಲರ್ಕ್. ಹೌದು, ನಾವು ಕ್ಲರ್ಕ್ ಥರ ಕೆಲಸ ಮಾಡಿ ಎಲ್ಲನೂ ಮಾಡ್ತಾಯಿದ್ದೀವಿ. ವಿದೂಷಕನೇ, ಅಯ್ಯೋ ಸಾಬ್ರೆ, ಇಬ್ರಾಹಿಂ ಸಾಬಿ ಅವರೇ, ಈಗ ಮಾತಾಡಿ, ಈಗ ಪತ್ರಿಕಾಗೋಷ್ಠಿ ಮಾಡಪ್ಪ. ಶಿವಕುಮಾರ್ ಏನೋ ಟಗರು ಒಂದೇ ರೀ, ಅವನಿಲ್ಲ ಅಂದರೆ ಬಿದೋಗುತ್ತೆ ರೀ, ಅಲ್ಲ ಈ ಸರ್ಕಾರ ಬಿದೋಗುತ್ತೆ, ಅದು ಬೇರೆ. ಸ್ನೇಹಿತರೆ, ಅದಕ್ಕೆ ಹೇಳೋದು, ಯೋಗ್ಯರಿಗೆ ಕೊಟ್ಟರೆ, ನಾನು ವಿ ಸೋಮಣ್ಣ ಅವ್ರನ್ನೇನು ತುಂಬ ಪ್ರಾಂಪ್ಟು ಅಂತ ಹೇಳಲ್ಲ. ಅವ್ರದ್ದು ಎಲ್ಲ ಇದೆ, ಅವರು ಎಲ್ಲ ಮಾಡಿರೋರೆ. ಆದರೆ ಕೆಲಸ ಮಾಡೋ ವ್ಯಕ್ತಿ, ಅವ್ರೇನೇ ದುಡ್ಡು ಮಾಡ್ಕೊಂಡ್ರು ಕೆಲಸ ಮಾಡೋವಂಥ ವ್ಯಕ್ತಿ. ಭ್ರಷ್ಟಾಚಾರ ಮಾಡಿದ್ರು ಕೆಲಸ ಮಾಡೋ, ಅದನ್ನಾರ ಮಾಡ್ರೆ. ಬರೀ ನೀವೇ ತಿನ್ನೋದು ನೋಡ್ತಿದ್ದೀರಲ್ಲ ಕಾಂಗ್ರೆಸ್ ಪಕ್ಷದವರೇ. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.